ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಕಾವ್ಯಸ್ ವ್ಲಾಗ್ಸ್ ಯೂಟ್ಯೂಬ್ ಚಾನಲ್. ಇವತ್ತೇನಪ್ಪ ಅಂದರೆ ಒಂದು ಹೊಸ ವ್ಲಾಗ್ ಜೊತೆ ಬಂದಿದ್ದೀನಿ. ನನಗೆ ಹುಷಾರಿಲ್ಲ, ಆದ್ರೂ ವ್ಲಾಗ್ ಮಾಡೋಣ ಅಂತ ಬಂದಿದ್ದೀನಿ. ಇವತ್ತು ನನ್ನ ಡ್ರೆಸ್ಸಿಂಗ್ ಟೇಬಲ್ನ ನಾನು ಯಾವ ಥರ ಅರೇಂಜ್ ಮಾಡ್ಕೊಂಡಿದ್ದೀನಿ, ನನಗೆ ಡೈಲಿ ಯಾವುದು ಬೇಕಾಗುತ್ತೋ ಅದನ್ನು ನಾನು ಯಾವ ಥರ ಇಟ್ಕೊಂಡಿದ್ದೀನಿ. ಇನ್ನೊಂದೇನಪ್ಪ ಅಂದರೆ ನನ್ನ ಡ್ರೆಸ್ಸಿಂಗ್ ಟೇಬಲಲ್ಲಿ ನನ್ನ ಐಟಮ್ಸ್ಗಿಂತ ಜಾಸ್ತಿ ನನ್ನ ಮಗು ಐಟಮ್ಸೇ ಇದೆ. ಮಕ್ಕಳಿದ್ರೆ ಎಲ್ಲರ ಮನೆಯಲ್ಲೂ ಇದೆ, ಕಾಮನ್ ಅಲ್ವಾ. ಬನ್ನಿ ನನ್ನ ಡ್ರೆಸ್ಸಿಂಗ್ ಟೇಬಲ್ ಯಾವ ಥರ ನಾನು ಅರೇಂಜ್ ಮಾಡ್ಕೊಂಡಿದ್ದೀನಿ, ನನಗೆ ಬೇಕಾಗಿರೋದು ಯಾವ ಥರ ನಾನು ಇಟ್ಕೊಂಡಿದ್ದೀನಿ ನಿಮಗೆ ತೋರಿಸ್ತೀನಿ. ಬನ್ನಿ ನೋಡೋಣ. ಡ್ರೆಸ್ಸಿಂಗ್ ಟೇಬಲ್ನ ನಾನು ಯಾವ ಥರ ಅರೇಂಜ್ ಮಾಡ್ಕೊಂಡಿದ್ದೀನಿ ಅಂತ ತೋರಿಸ್ತೀನಿ ಬನ್ನಿ. ಇದ್ರೊಳಗಡೆ ಏನು ಇಟ್ಟಿದ್ದೀನಿ ಅಂತಲೂ ತೋರಿಸ್ತೀನಿ. ಮತ್ತು ದೊಡ್ಡದಾಗಿದೆ ಇದು ಡ್ರೆಸ್ಸಿಂಗ್ ಟೇಬಲ್ಲು. ಕೆಳಗಡೆ ಎಲ್ಲ ನನಗೆ ಏನು ಬೇಕೋ ಅದನ್ನು ನಾನು ಜೋಡಿಸ್ಕೊಂಡಿದ್ದೀನಿ. ಒಳಗಡೆ ಏನಿದೆ ಅಂತ ನಾನು ತೋರಿಸ್ತೀನಿ, ಬನ್ನಿ ನೋಡೋಣ. ನೋಡಿ, ನನಗಿಂತ ಜಾಸ್ತಿ ನನ್ನ ಮಗುದೇ ಇದೆ. ಇದೊಂದು ಶೆಲ್ಫು ನನ್ನ ಮಗುದೇ, ಫುಲ್ಲು ನನ್ನ ಮಗು ಐಟಮ್ಸೇ. ಈ ಶೆಲ್ಫು ನನ್ನ ಮಗು ಐಟಮ್ಸ್. ಕೆಳಗಡೆ ಇರೋ ಶೆಲ್ಫಲ್ಲಿ ಮಾತ್ರ ನಂದು ಇಟ್ಕೊಂಡಿದ್ದೀನಿ ನಾನು. ಇಲ್ಲೇನು ಇಟ್ಕೊಂಡಿದ್ದೀನಿ ಅಂದರೆ ನನ್ನ ಮಗುಗೆ ಜಾನ್ಸನ್ಸ್ ಬೇಬಿದು ಬೇಬಿ ಆಯಿಲು, ಮತ್ತು ಬಾಡಿ ಕ್ರೀಮು, ಇದೊಂದು ಮದರ್ ಕೇರ್ದು, ಇದು ಮದರ್ ಕೇರ್ ಕ್ರೀಮು. ಇದೇನಪ್ಪ, ಇದ್ಯಾವ ಕ್ರೀಮು ಅಂದರೆ ನನ್ನ ಮಗುಗೆ ಫುಲ್ಲು ಇಲ್ಲೆಲ್ಲ ಅಲರ್ಜಿ ಆಗಿಬಿಟ್ಟಿತ್ತು. ಅದಕ್ಕೋಸ್ಕರ ಹಾಸ್ಪಿಟ್ಲಲ್ಲಿ ಕೊಟ್ಟಿರೋ ಕ್ರೀಮ್ ಇದು. ಇದನ್ನೇ ಇಟ್ಕೊಂಡಿದ್ದೀನಿ. ಇಲ್ಲೆಲ್ಲ ತುಂಬ ಇದೆ. ಇದೊಂದು ಸೆಬಮೆಡ್ ಕ್ರೀಮ್, ಇದು ಮತ್ತು ಈ ಕ್ರೀಮ್ ನನ್ನ ಮಗುಗೆ ನಾನು ಯೂಸ್ ಮಾಡೋದು. ತುಂಬ ಚೆನ್ನಾಗಿದೆ ಈ ಕ್ರೀಮ್. ಮತ್ತು ಇಲ್ಲಿ ಅದೇ ಟಂಗ್ ಕ್ಲೀನ್ ಮಾಡ್ತಾರಲ್ವ, ಅದೊಂದು ಇಟ್ಕೊಂಡಿದ್ದೀನಿ. ಮತ್ತು ಟೆಂಪ್ರೇಚರ್ ಚೆಕ್ ಮಾಡ್ತೀವಲ್ವ, ಜ್ವರ ಏನಾದರೂ ಬಂದಾಗ, ಅದಕ್ಕೋಸ್ಕರ ಎಮರ್ಜೆನ್ಸಿಗೆ ಅಂತ ನಾನು ಇದೊಂದು ಇಟ್ಕೊಂಡಿದ್ದೀನಿ. ಇದೊಂದು ಟಂಗ್ ಕ್ಲೀನ್ ಮಾಡೋದು ಅದನ್ನೆಲ್ಲ ಎರಡಿದೆ ಟಂಗ್ ಕ್ಲೀನ್ ಮಾಡೋದು. ಟೆಂಪ್ರೇಚರ್ ಚೆಕ್ ಮಾಡೋದು ಇನ್ನೊಂದಿದೆ, ಅಂದರೆ ಒಂದೇನಾದರೂ ಹಾಳಾದರೆ ಇನ್ನೊಂದು ಇರಲಿ ಅಂತ ತಗೊಂಡಿರೋದು ಟೆಂಪ್ರೇಚರ್ ಚೆಕ್ ಮಾಡೋದು. ಮತ್ತು ಇನ್ನೊಂದೇನಿದೆ, ಅದೇ ಮಗು ಬಾಯಲ್ಲಿ ಇಟ್ಕೊಳ್ಳುತ್ತಲ್ವ ನಿಪ್ಪಲ್, ಅದೊಂದಿದೆ. ಎಷ್ಟಿದೆ ನೋಡಿ ನನ್ನ ಮಗದು ಈ ವಯಸ್ಸಿಗೆ ಅವನಿಗೆ. ಮತ್ತು ಇದು ಸೋಪ್, ಡಾಕ್ಟರ್ ರೆಡ್ಡಿ ಸೋಪು, ಯೂಸ್ ಮಾಡಿಲ್ಲ, ಇಟ್ಕೊಂಡಿದ್ದೀನಿ ಹಂಗೆ. ನಮ್ಮ ಹಸ್ಬೆಂಡ್ ತೊಗೊಂಬಂದಿರೋದು. ಮತ್ತು ಹಿಮಾಲಯ ಕ್ರೀಮು, ಹಿಮಾಲಯ ತುಂಬ ಇದೆ, ಆದರೆ ಅಷ್ಟು ಯೂಸ್ ಮಾಡಲ್ಲ ನಾವು. ಸುಮ್ಮನೆ ತೊಗೊಂಬಂದು ಇಟ್ಕೊಂಡಿರೋದಷ್ಟು. ಅವನು ಹುಟ್ಟದೇ ಇರೋದಕ್ಕಿಂತ ಮುಂಚೆನೇ ತೊಗೊಂಬಂದಿರೋದು ಆ ಹಿಮಾಲಯ ಪ್ರಾಡಕ್ಟು. ಇದು ಇದೆ, ಅಷ್ಟು ನಾವು ಯೂಸ್ ಮಾಡಲ್ಲ. ಇದು ರೀಸೆಂಟಾಗಿ ತೊಗೊಂಬಂದಿದ್ದಾರೆ ನಮ್ಮ ಹಸ್ಬೆಂಡು. ಚೆನ್ನಾಗಿದೆ, ಟ್ರೈ ಮಾಡು ಅಂತ. ಇನ್ನೂ ನಾನು ಟ್ರೈ ಮಾಡಿಲ್ಲ, ಹಂಗೆ ಇಟ್ಕೊಂಡಿದ್ದೀನಿ. ಇದು ನೈಲ್ ಕಟ್ಟರು, ಮಗುಗೆ ನೈಲ್ ಕಟ್ಟರ್. ಇನ್ನೊಂದಿದೆ ನೈಲ್ ಕಟ್ಟರ್, ಅದು ತೋರಿಸ್ತೀನಿ. ಅದು ತುಂಬ ಈಸಿಯಾಗಿ ಕಟ್ ಮಾಡ್ಬೋದು. ಯಾರಿಗಾದ್ರೂ ಬೇಕಾಗಿದ್ದರೆ ಆ ನೈಲ್ ಕಟ್ಟರ್ ತಗೊಳ್ಳಿ, ಮಗುಗೆ ಈಸಿಯಾಗಿ ಕಟ್ ಮಾಡ್ಬೋದು. ಈ ನೈಲ್ ಕಟ್ಟರಲ್ಲಿ ಇದು ನಾರ್ಮಲ್ ದೊಡ್ಡವ್ರು ಕಟ್ ಮಾಡ್ತೀವಲ್ವಾ, ಈ ಥರ ಇದೆ ನೈಲ್ ಕಟ್ಟರು. ಈ ನೈಲ್ ಕಟ್ಟರ್ಗಿಂತ ಆ ನೈಲ್ ಕಟ್ಟರಲ್ಲಿ ಈಸಿಯಾಗಿ ಮಗುಗೂ ನೋವಾಗಲ್ಲ, ನಮಗೂ ಈಸಿಯಾಗಿ 1-2 ಮಿನಿಟ್ಸಲ್ಲಿ ಕಟ್ ಮಾಡ್ಕೊಂಡ್ಬಿಡ್ಬೋದು. ತೋರಿಸ್ತೀನಿ ನೋಡಿ. ನಾನು ಹೇಳಿದ ನೈಲ್ ಕಟ್ಟರ್ ಇದೆ, ಅಂದರೆ ಈ ಸಿಸರ್ ಥರ ಬರುತ್ತೆ, ಆದರೆ ಅಷ್ಟೊಂದು ಶಾರ್ಪ್ ಏನೂ ಇಲ್ಲ. ತುಂಬ ಚೆನ್ನಾಗಿದೆ. ಅಂದರೆ ದೊಡ್ಡವ್ರ ನೈಲ್ಸ್ ಎಲ್ಲ ಕಟ್ಟಾಗಲ್ಲ, ಮಕ್ಕಳದು ನೈಲ್ಸು. ಅದು ನೈಲ್ಸ್ ಎಲ್ಲಿ ತನಕ ಇದೆ ಮಾತ್ರ, ಎಲ್ಲಿ ತನಕ ಇದೆಯೋ ಅಲ್ಲಿ ತನಕ ಮಾತ್ರ ನೈಲ್ಸ್ ಕಟ್ಟಾಗುತ್ತೆ. ಆ ಸ್ಕಿನ್ ಎಲ್ಲ ಕಟ್ಟಾಗಲ್ಲ. ತುಂಬ ಚೆನ್ನಾಗಿದೆ, ಇದು ತಗೊಳ್ಳಿ. ಯಾರ್ದಾದ್ರೂ ಮನೇಲಿ ಮಕ್ಕಳಿದ್ರೆ ಈ ನೈಲ್ ಕಟ್ಟರ್ನ ಯೂಸ್ ಮಾಡಿ, ತುಂಬ ಚೆನ್ನಾಗಿದೆ. ಯಾಕಂದರೆ ಮಕ್ಕಳಿಗೆ ನೈಲ್ಸ್ ಕಟ್ ಮಾಡೋದು ಅಷ್ಟೊಂದು ಈಸಿ ಅಲ್ಲ, ತುಂಬ ಕಷ್ಟ ಅಲ್ವಾ. ಅದಕ್ಕೋಸ್ಕರ ಈ ನೈಲ್ ಕಟ್ಟರ್ ಒಂದ್ಸಲ ತಗೊಂಡು ನೋಡಿ. ನಾನು ಯಾವಾಗಲೂ ಅಲ್ಲಿ ನನ್ನ ಬೆಡ್ ಪಕ್ಕ ಇಟ್ಕೊಂಡಿರ್ತೀನಿ, ಫ್ರೀ ಇದ್ದಾಗ ಕಟ್ ಮಾಡಿಬಿಡೋಣ ಅಂತ. ಅದಕ್ಕೋಸ್ಕರ ಇಲ್ಲಿ ಇಟ್ಕೊಂಡಿದ್ದೀನಿ. ಈ ಶೆಲ್ಫ್ ಬರೋದಾದರೆ ಇಲ್ಲೂ ಸೇಮ್ ನನ್ನ ಮಗುದೆ. ಇಲ್ಲೂ ಅಷ್ಟೇ ಹಿಮಾಲಯ ಬಾಡಿ ಲೋಷನ್ನು, ಮತ್ತು ಜಾನ್ಸನ್ಸ್ ಬೇಬಿ ಪೌಡರು, ಮತ್ತು ಈ ಕ್ರೀಮ್. ಇವಾಗ ನಾವು ಯೂಸ್ ಮಾಡ್ತಾ ಇರೋದು ಡಾಕ್ಟರ್ ರೆಡ್ಡಿಸ್ ಕ್ರೀಮು, ಚೆನ್ನಾಗಿದೆ ಮಗುಗೆ ಈ ಕ್ರೀಮು. ಮತ್ತು ಮದರ್ ಕೇರ್ ಪೌಡ್ರು, ಮತ್ತು ಇದೊಂದು ನನ್ನೊಂದು ಲ್ಯಾಕ್ಮಿದು ಮಾಯ್ಶ್ಚರೈಸರ್ ಸನ್ಸ್ಕ್ರೀನ್ ಇಟ್ಕೊಂಡಿದ್ದೀನಿ. ಮತ್ತು ಇದು ಟ್ರಿಮ್ಮರ್ ತಗೊಂಡ್ವಿ. ಆದರೆ ಇದು ಅಂದರೆ ಫಸ್ಟ್ ಸಲ ನಾವು ಕಟ್ ಮಾಡ್ತೀವಲ್ವ ನೈಲ್ಸು, ಅದಕ್ಕೆ ಓಕೆ. ಆಮೇಲೆ ನೆಕ್ಸ್ಟ್ ಕಟ್ ಮಾಡೋದಕ್ಕೆ ಇದೇನು ಅಷ್ಟು ಪ್ರಿಫರ್ ಮಾಡಲ್ಲ. ಓಕೆ ಅಷ್ಟೇನು ಚೆನ್ನಾಗಿಲ್ಲ. ಮತ್ತು ನನ್ನ ಮಗುಗೆ ಪೌಡ್ರ್ ಹಾಕೋದು, ಪೌಡ್ರು ಮತ್ತು ಕಾಡಿ ಇರೋ ಡಬ್ಬ.
ಇದೊಂದು ನಂದು ಫೇಸ್ ಮಸಾಜ್ ರೋಲರ್. ಇದು ತಗೊಂಬಂದಿರೋದಷ್ಟೇ, ಅವತ್ತು ಒಂದು ಸಲನೂ ಯೂಸ್ ಮಾಡಿಲ್ಲ, ಇಟ್ಕೊಂಡಿದ್ದೀನಿ. ಮತ್ತು ಇದು ನಾನು ಯೂಸ್ ಮಾಡೋ ಬಾಡಿ ಲೋಷನ್ನು. ಮತ್ತು ಮಗುಗೆ ಹಾಲು ಫಾರ್ಮುಲಾ ಮಿಲ್ಕ್ ಕೊಡ್ತೀವಲ್ವ, ಅದಕ್ಕೆ ಅಳತೆಗೆ ಇದು ಕೊಟ್ಟಿದ್ದಾರೆ. ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಬೇಕು ನೀರು, ಮಿಲ್ಕ್ ಪೌಡ್ರು ಅಂತ. ಮತ್ತು ಇಲ್ಲಿ ಮಗುದು ಡೈಪರ್ ಕ್ರೀಮು, ಇದು ಬಾಡಿ ಕ್ರೀಮ್, ಸಾರಿ. ಇಲ್ಲಿ ಡೈಪರ್ ಕ್ರೀಮ್ ಇದೆ, ಇಲ್ಲೂ ಡೈಪರ್ ಕ್ರೀಮ್ ಇದೆ. ಅಷ್ಟು ಯೂಸ್ ಮಾಡಲ್ಲ. ನನಗೆ ತುಂಬ ಇಷ್ಟ ಆಗೋದು ಡೈಪರ್ ಕ್ರೀಮು ಹಿಮಾಲಯ ಡೈಪರ್ ಕ್ರೀಮ್ ಚೆನ್ನಾಗಿದೆ, ಅದಕ್ಕೋಸ್ಕರ ನಾನು ಹಿಮಾಲಯ ಯೂಸ್ ಮಾಡ್ತೀನಿ, ನಾನು ಯಾವುದೂ ಯೂಸ್ ಮಾಡಲ್ಲ. ಮತ್ತು ನಂದೊಂದು ವಾಚ್ ಇಟ್ಕೊಂಡಿದ್ದೀನಿ ಇಲ್ಲಿ ಎಮರ್ಜೆನ್ಸಿಗೆ. ಇವಾಗ ಎಲ್ಲೆಲ್ಲೋ ಇಟ್ಬಿಟ್ಟು ನಾವು ಆಚೆ ಹೋಗೋ ಟೈಮಲ್ಲಿ ಹುಡ್ಕೋದಕ್ಕಾಗಲ್ವಲ್ಲ, ಅದಕ್ಕೋಸ್ಕರ ನಾನು ವಾಚ್ ಒಂದು ಇಟ್ಕೊಂಡಿದ್ದೀನಿ. ಅಷ್ಟು ಸೆಲ್ಫಲ್ಲಿ ಇಷ್ಟು ಇಟ್ಕೊಂಡಿದ್ದೀನಿ. ಇದು ನನ್ನ ಪರ್ಫ್ಯೂಮು ಮತ್ತು 10 ಬಾಡಿ ಸ್ಪ್ರೇ ಇಷ್ಟು ಇಟ್ಕೊಂಡಿದ್ದೀನಿ. ಪರ್ಫ್ಯೂಮ್ಸು ಅಷ್ಟೇ, 10 ಅಷ್ಟೇ. ಡೈಲಿ ಯಾವ್ದು ಯೂಸ್ ಮಾಡ್ತೀವೋ ಅದನ್ನು ಮಾತ್ರ ಇಟ್ಕೊಂಡಿದ್ದೀನಿ ಅಷ್ಟೇ. ತುಂಬ ಇದೆ. ನಾನು ವಾರ್ಡ್ರೋಬಲ್ ಡ್ರಾಲ್ ಇಟ್ಕೊಂಡಿದ್ದೀನಿ. ನನ್ನ ಹಸ್ಬೆಂಡು ಅಷ್ಟೇ, ತುಂಬ ಪರ್ಫ್ಯೂಮ್ಸು 10 ತುಂಬ ಇದೆ. ಅವ್ರು ತುಂಬ ಯೂಸ್ ಮಾಡ್ತಾರೆ. ಅವ್ರು ಯೂಸ್ ಮಾಡೋದ್ರಿಂದಲೇ ನಾನು ಕಲ್ತ್ಕೊಂಡಿರೋದು 10 ಮತ್ತು ಪರ್ಫ್ಯೂಮ್ಸ್ ಯೂಸ್ ಮಾಡೋದು. ಇದೆರಡು ಬಾಡಿ ಸ್ಪ್ರೇ ಇಟ್ಕೊಂಡಿದ್ದೀನಿ, 2. ಮತ್ತು ಇದು ಕುಂಕುಮ, ನನ್ನ ಫೇವ್ರೆಟ್ ಕುಂಕುಮ. ಮತ್ತು ಇದು ಮಾಯಿಶ್ಚರೈಸರ್, ಡೈಲಿ ಯೂಸ್ ಮಾಡೋದು ನಾನು ಇದೇ ಮಾಯಿಶ್ಚರೈಸರು. ಮತ್ತು ಇದು ನಂದಲ್ಲ, ನನ್ನ ಹಸ್ಬೆಂಡ್. ಇದು ಏನೋ ಗೊತ್ತಿಲ್ಲ ನನಗೆ, ಬೇಸ್ ಅಂತ ಇದೆ, ಏನಂತಾನೆ ಗೊತ್ತಿಲ್ಲ. ಇದು ನಂದಲ್ಲ, ಇದು 3 ನನ್ನ ಹಸ್ಬೆಂಡು. ಇದು ನನ್ನ ಹಸ್ಬೆಂಡೇ, ಆದರೆ ಇವಾಗ ನಾನು ಯೂಸ್ ಮಾಡ್ತೀನಿ. ಇದೇನಪ್ಪ ಅಂದರೆ ಬಾಡಿ ಲೋಷನ್. ಪರ್ಫ್ಯೂಮ್ ಹಾಕ್ಕೊತೀವಲ್ವ, ಆ ಥರ ಸ್ಮೆಲ್ ಇದೆ ಬಾಡಿ ಲೋಷನ್. ಇದು ತುಂಬ ಚೆನ್ನಾಗಿದೆ. ಅವ್ರೇನು ಯೂಸ್ ಮಾಡಲ್ಲ, ನಾನೇ ಇದನ್ನು ಯೂಸ್ ಮಾಡೋದು. ಮತ್ತು ಇದೊಂದು ಹೇರ್ ಕಲರು ನಮ್ಮ ಅತ್ತೆದು, ಆದರೆ ಅವ್ರು ಯೂಸ್ ಮಾಡಲ್ಲ ಇವಾಗ, ಯಾವಾಗಲೂ ಯೂಸ್ ಮಾಡ್ತಾಯಿದ್ರು, ತೊಗೊಂಬಂದಿಟ್ಟಿರೋದು. ಇದು ನಾನು ಯೂಸ್ ಮಾಡೋ ಮೆಹಂದಿ, ಕೂದಲಿಗೆ ಮೆಹಂದಿ. ಇವಾಗ ಆಗ್ತಾಯಿಲ್ಲ, ಮಗು ಆದಮೇಲೆ. ಮಗು ಆಗೋದಕ್ಕಿಂತ ಮುಂಚೆ ನಾನು ಅದು ಯೂಸ್ ಮಾಡ್ತಾಯಿದ್ದೆ. ಹಾಗೆ ಜೋಡಿಸ್ಬಿಡ್ತೀನಿ, ಹಾಗೆ ಆಮೇಲೆ ಜೋಡಿಸೋದಕ್ಕಾಗಲ್ವಲ್ಲ, ಅದಕ್ಕೋಸ್ಕರ ತೋರಿಸಿ ಹಂಗೆ ನಾನು ಜೋಡಿಸ್ಬಿಡ್ತೀನಿ. ನೋಡಿ ಪರ್ಫ್ಯೂಮ್ಸ್, ಇದೊಂದು ಪರ್ಫ್ಯೂಮು, ಇದೊಂದು ಎಲ್ಲ ಜಾಸ್ತಿ ಬೆಲಾವಿಟ್ಟದೇ ಇದೆ. ಇದೆಲ್ಲ 10 ಡೈಲಿ ಯೂಸ್ ಮಾಡೋ 10. ನನ್ನ ಫೇವ್ರೆಟ್ 10 ಯಾವ್ದು ಗೊತ್ತಾ? ನನ್ನ ಫೇವ್ರೆಟ್ 10 ಇದು. ತುಂಬ ಚೆನ್ನಾಗಿದೆ ಈ 10, ನನ್ನ ಫೇವ್ರೆಟ್. ನಾನು ಡೈಲಿ ಹಾಕ್ಕೊತೀನಿ ಈ 10. ಮತ್ತು ಇದು ಸ್ಯಾಂಡಲ್ ಆಯಿಲ್, ಸ್ಯಾಂಡಲ್ ಸ್ಮೆಲ್ ಇರುತ್ತೆ, ಇದು ಚೆನ್ನಾಗಿದೆ. ಅಂದರೆ ಏನು ಗೊತ್ತಾ, ಒಂದು 10 ಹಾಕ್ಕೊಂಡ್ರೆ ಅಷ್ಟು ಸ್ಮೆಲ್ ಬರಲ್ಲ, ಅದಕ್ಕೋಸ್ಕರ 3-4 10 ಹಾಕ್ಕೊಂಡ್ರೆ ಅದು ಲಾಂಗ್ ಲಾಸ್ಟಿಂಗ್ ಆಗಿರುತ್ತೆ, ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ನಾನು 10 ಅಷ್ಟು ಯೂಸ್ ಮಾಡೋದು. ಅದು ನನ್ನ ಹಸ್ಬೆಂಡಿಂದನೇ ಕಲ್ತ್ಕೊಂಡಿದ್ದು 10 ಯೂಸ್ ಮಾಡೋದನ್ನ. ಅವ್ರ ಹತ್ರನೂ ತುಂಬ ಕಲೆಕ್ಷನ್ಸ್ ಇದೆ 10. ಎಲ್ಲೋದ್ರೂ 10 ಪರ್ಫ್ಯೂಮ್ನ ಮಾತ್ರ ಅವ್ರು ಮರೆಯಲ್ಲ, ಅಷ್ಟು ಕಲೆಕ್ಷನ್ಸ್ ಇದೆ ಅವ್ರ ಹತ್ರ. ಅವರಿಂದನೇ ನಾನು ಕಲ್ತ್ಕೊಂಡಿದ್ದು. ಡ್ರೆಸ್ಸಿಂಗ್ ಟೇಬಲಲ್ಲಿ ನಾನು ಏನೇನು ಇಟ್ಟಿದ್ದೀನಿ ಅಂತ ನಿಮಗೆ ತೋರಿಸಿದ್ದೀನಿ. ನೆಕ್ಸ್ಟು ಡ್ರೆಸ್ಸಿಂಗ್ ಟೇಬಲ್ ಹತ್ರ ಕೆಳಗಡೆ ಒಂದು ಟೇಬಲ್ ಥರ ಇದೆ, ಅಲ್ಲಿ ಏನೇನು ಇಟ್ಕೊಂಡಿದ್ದೀನಿ ನಾನು ಕೈಗೆ ಸಿಗೋ ಥರ ಅಂತ ನಾನು ತೋರಿಸ್ತೀನಿ. ಇದಾಯಿತು, ಇವಾಗ ಕ್ಲೋಸ್ ಮಾಡ್ತೀನಿ ಇದನ್ನು ನಾನು. ಇವಾಗ ಈ ಪೌಚಲ್ಲಿ ಬರೀ ನೇಲ್ ಪಾಲಿಷೇ ಇದೆ. ನೇಲ್ ಪಾಲಿಷ್ ಒಂದಷ್ಟು ನೇಲ್ ಪಾಲಿಷ್ ಇಟ್ಕೊಂಡಿದ್ದೀನಿ ನಾನು. ತುಂಬ ಇದೊಂದು ಎಷ್ಟು ಕ್ಯೂಟಾಗಿದೆ ನೋಡಿ, ಇದೊಂದು ಕೂಮ್. ಆಗಲ್ಲೇ ಮಿರರ್ ಬಂದಿದೆ, ನಮ್ಮ ಅತ್ತೆ ತೊಗೊಂಬಂದಿರೋ. ತುಂಬ ಕ್ಯೂಟಾಗಿದೆ ಇದು ಕೂಮ್, ಅದಕ್ಕೋಸ್ಕರ ಇದೊಂದು ಇಟ್ಕೊಂಡಿದ್ದೀನಿ. ಅಯ್ಯೋ, ಇದ್ರ ತುಂಬ ಬರೀ ನೇಲ್ ಪಾಲಿಶ್ ರಿಮೂವರ್ ಎಲ್ಲ ಇದ್ರ ತುಂಬ ಇದೆ. ಇಷ್ಟು ಇಟ್ಕೊಂಡಿದ್ದೀನಿ ಈ ಪೌಚಲ್ಲಿ. ಅಂದರೆ ನಾನು ಡೈಲಿ ನೇಲ್ ಪಾಲಿಶ್ ಏನು ಹಾಕಲ್ಲ, ಆವಾಗವಾಗ ಹಾಕ್ತೀನಿ, ಅದಕ್ಕೋಸ್ಕರ ಇಲ್ಲೇ ಇಟ್ಕೊಂಡಿದ್ದೀನಿ ಇರಲಿ ಅಂದ್ಬಿಟ್ಟು. ನೈಲ್ ಪಾಲಿಶ್ ಪೌಚ್ ಇದು. ಮತ್ತು ಇಲ್ಲಿ ಬಂದರೆ ಬರೀ ಕ್ಲಿಪ್ಸು, ತುಂಬ ಕ್ಲಿಪ್ಸ್ ಇದೆ. ಇದರಲ್ಲೂ ಕ್ಲಿಪ್ಸೇ ನೋಡಿ, ಎಷ್ಟು ಕ್ಲಿಪ್ಸ್ ಇಟ್ಕೊಂಡಿದ್ದೀನಿ, ಬರೀ ಕ್ಲಿಪ್ಸೇ. ಇದರಲ್ಲೂ ಕ್ಲಿಪ್ಸ್ ಇದೆ, ಮತ್ತು ಇದರಲ್ಲೂ ಕ್ಲಿಪ್ಸು ಮತ್ತು ರಬ್ಬರ್ ಬ್ಯಾಂಡ್. ಇದರಲ್ಲೂ ನೋಡಿ ಎಷ್ಟು ಥರ ಕ್ಲಿಪ್ಸ್ ಇದೆ, ನೀವೇ ನೋಡಿ. ಆದರೆ ಹಾಕೋದೊಂದೇ ಕ್ಲಿಪ್ಪು, ನಾನು ಯೂಸ್ ಮಾಡೋದೊಂದೇ ಕ್ಲಿಪ್, ಅಷ್ಟೊಂದಿದೆ ನೋಡಿ. ಇದರಲ್ಲೂ ಅಷ್ಟೇ, ಇದರಲ್ಲೂ ಕ್ಲಿಪ್ಸೆ
ನೋಡಿ ಎಷ್ಟೊಂದು ಕ್ಲಿಪ್ಸ್, ಎಲ್ಲ ಆಚೆಗೆ ಹೋದ್ರೂ ಕ್ಲಿಪ್ಸ್ ತೊಗೊಂಬರ್ತೀನಿ. ನಮ್ಮ ಅತ್ತೆ ತೊಗೊಂಬರ್ತಾರೆ, ತುಂಬ ಕ್ಲಿಪ್ಸ್ ತೊಗೊಂಬರ್ತಾರೆ ಅವರು. ಇದೊಂದು ಅಯನ್ ಮಾಡೋದು, ಸ್ಪ್ರೇ ಮಾಡ್ಕೊಂಡು ಮಾಡ್ತೀವಲ್ವಾ, ಈ ಕಾಟನ್ಗೆ ಸ್ಪ್ರೇ ಮಾಡ್ಕೊಂಡು ಹಾಕೋದು. ಇದು ಅಯನ್ ಮಾಡೋವಾಗ ಕಾಟನ್ ಬಟ್ಟೆ ಇರುತ್ತಲ್ವ, ಕಾಟನ್ ಬಟ್ಟೆನ ಎಷ್ಟು ಅಯನ್ ಮಾಡಿದ್ರು ಕುತ್ಕೊಳ್ಳಲ್ವಲ್ಲ, ಅದಕ್ಕೋಸ್ಕರ ಇದು ಸ್ಪ್ರೇ ಮಾಡಿಬಿಟ್ಟು ಅಯನ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ಇದೊಂದು ಇಟ್ಕೊಂಡಿದ್ದೀವಿ ಇಲ್ಲೇ. ಅಷ್ಟು ಯೂಸ್ ಮಾಡಲ್ಲ ನಾವು, ನೀರಲ್ಲೇ ಮಾಡಿ ನೀರು ಹಾಕ್ಬಿಟ್ಟು ಅಯನ್ ಮಾಡ್ತೀವಿ ನಾವು. ನೀರಲ್ಲೂ ಚೆನ್ನಾಗಿರುತ್ತೆ. ಈಗ ಅಷ್ಟು ಇಟ್ಕೊಂಡಿದ್ದೀವಿ ಅಷ್ಟೇ, ಅಷ್ಟು ಯೂಸ್ ಏನೂ ಮಾಡಲ್ಲ. ಮತ್ತು ಇಲ್ಲಿ ಇದು ಬಳೆಗಳು, ಹೊಸ ಬಳೆ. ಈ ಬಳೆನ ಅಷ್ಟೊಂದು ಯೂಸ್ ಮಾಡಲ್ಲ, ಏನಾದರೂ ಫಂಕ್ಷನ್ನು ಏನಾದರೂ ಇದ್ದರೆ ಮಾತ್ರ ಯೂಸ್ ಮಾಡ್ತೀನಿ. ಇದಿನ್ನೂ ಯೂಸು ಮಾಡೇ ಇಲ್ಲ, ಹಾಕೇ ಇಲ್ಲ, ಇಟ್ಕೊಂಡಿದ್ದೀನಿ ಹಂಗೆ ಈ ಬಳೆ. ಮತ್ತು ಇದು ನಾನು ಡೈಲಿ ಏನೇನು ಹಾಕ್ತೀನಿ, ಏನೇನು ಯೂಸ್ ಮಾಡ್ತೀನಿ ಅದೆಲ್ಲ ಇದೆ. ಸುಮ್ಮನೆ ತೋರಿಸ್ತೀನಿ, ಇದ್ರೊಳಗಡೆ ಏನಿದೆ ಅಂತ ಒಂದು 3-4 ತೋರಿಸ್ತೀನಿ. ಮತ್ತು ಇನ್ನೊಂದು ವಿಡಿಯೋ ಮಾಡ್ತೀನಿ ನಾನು ಏನೇನು ಇಟ್ಕೊಂಡಿದ್ದೀನಿ ನನ್ನ ಬ್ಯಾಗಲ್ಲಿ, ಮೇಕಪ್ ಬಾಕ್ಸಲ್ಲಿ ಅಂತ ನಾನು ಇನ್ನೊಂದು ವಿಡಿಯೋ ಮಾಡಿ ಹಾಕ್ತೀನಿ. ಸುಮ್ಮನೆ ತೋರಿಸ್ತೀನಿ. ಡೈಲಿ ಯೂಸ್ ಹಾಕ್ಬೋದು. ಸನ್ಸ್ಕ್ರೀನ್, ಇದು BB ಕ್ರೀಮ್, ಮತ್ತು ಹತ್ತರು, ಎಲ್ಲಿ ನೋಡಿದ್ರು ನಮ್ಮ ಮನೇಲಿ ಹತ್ತರು ಇದ್ದೇ ಇರುತ್ತೆ. ಹತ್ತರು ಮತ್ತು ಸ್ಟಿಕ್ಕರ್ ಬಾಕ್ಸು, ಬ್ಲಷ್ಷು, ಲಿಪ್ಸ್ಟಿಕ್ಸು. ನೋಡಿ ಎಷ್ಟೊಂದು ಇಟ್ಕೊಂಡಿದ್ದೀನಿ ಲಿಪ್ಸ್ಟಿಕ್ಸು. ಈ ಬಾಕ್ಸ್ ತುಂಬ ಲಿಪ್ಸ್ಟಿಕ್ಸೇ ಇದೆ, ಇಟ್ಕೊಂಡಿದ್ದೀನಿ. ಮತ್ತು ಇದು ಮಸ್ಕರ, ಮತ್ತು ಇಲ್ಲೊಂದು ಹತ್ತರು ಖಾಲಿ ಆಗಿದೆ. ಇವಾಗ ನಾನು ಯೂಸ್ ಮಾಡಿ ಆದ್ಮೇಲೆ ಖಾಲಿ ಆಗಿದೆ. ಮತ್ತು ಇನ್ನೊಂದು ವಿಡಿಯೋ ಅಲ್ಲಿ ತೋರಿಸ್ತೀನಿ ಇದರಲ್ಲಿ ಏನೇನಿದೆ ಅಂತ, ಫುಲ್ ಡೀಟೇಲ್ ಆಗಿ ಇನ್ನೊಂದು ವಿಡಿಯೋ ಅಲ್ಲಿ ತೋರಿಸ್ತೀನಿ. ಇನ್ನೂ ತುಂಬ ಇದೆ ಇದರಲ್ಲಿ, ತುಂಬ ಇದೆ. ನೋಡಿ ನನ್ನ ಮಗ ಆಟ ಆಡ್ತಾ ಇರೋದು. ಇವಾಗ ತಾನೇ ಹೋಗಿ ಮಲಗಿಸ್ಬಿಟ್ಟು ಬಂದೆ, ಹಂಗೆ ಎದ್ಬಿಟ್ಟ ಆಟ ಆಡ್ಕೊಂಡಿರಲಿ. ಇಲ್ಲಿ ಇಷ್ಟು ಇಟ್ಕೊಂಡಿದ್ದೀನಿ. ಇನ್ನೊಂದು ಡೈಲಿ ಯೂಸ್ ಮಾಡೋ ಮಾಯ್ಶ್ಚರೈಸರ್, ಆವಾಗಲೇ ಹೇಳಿದೆ ಅಲ್ವಾ, ಇದೇ ನಾನು ಯೂಸ್ ಮಾಡೋದು. ನಾನು ನಮ್ಮತ್ತೆ ಇದೇ ಯೂಸ್ ಮಾಡೋದು. ಮತ್ತು ಇಲ್ಲೊಂದು ಮೊಬೈಲ್ ಹೋಲ್ಡರ್ ಒಂದು ಇಟ್ಕೊಂಡಿದ್ದೀನಿ. ಮತ್ತು ಇದು ಪವರ್ ಬ್ಯಾಂಕು. ಇವಾಗ ನಾನೇನಾದರೂ ಮೊಬೈಲ್ ಏನಾದರೂ ಬೆಡ್ ಮೇಲೆ ಯೂಸ್ ಮಾಡಬೇಕಂದ್ರೆ ಚಾರ್ಜ್ ಇರಲ್ವಲ್ಲ, ಇದಕ್ಕೆ ಚಾರ್ಜ್ ಹಾಕಿ ಇಟ್ಟಿರ್ತೀನಿ. ಯಾವಾಗಲೂ ಅಷ್ಟೇ ಯೂಸ್ ಮಾಡ್ತೀನಿ. ನಮ್ಮ ಅತ್ತೆನೂ ಯೂಸ್ ಮಾಡ್ಕೊತಾರೆ, ನನ್ನ ಹಸ್ಬೆಂಡ್ ಬಂದಾಗಲೂ ಯೂಸ್ ಮಾಡ್ಕೊತಾರೆ ಇದನ್ನು. ಅದೇ ಇದೊಂದು ಚಾರ್ಜರ್ ಇಲ್ಲಿ ಇಟ್ಕೊಂಡಿದ್ದೀನಿ. ಮೊಬೈಲ್ ಹೋಲ್ಡರ್ ಚಾರ್ಜಿಗೆ ಹಾಕಿ ಮೊಬೈಲ್ನ ಇದ್ರ ಮೇಲೆ ಇಡೋಣ ಅನ್ನೋದಕ್ಕೋಸ್ಕರ ನಾನು ಮೊಬೈಲ್ ಹೋಲ್ಡರ್ನ ಇಲ್ಲೇ ಇಟ್ಟಿದ್ದೀನಿ ಟೇಬಲ್ ಮೇಲೆ. ಇದು ನನ್ನ ಮಗುಗೆ ಅಂತ ನನ್ನ ಹಸ್ಬೆಂಡ್ ತೊಗೊಂಬಂದಿರೋದು. ಆದರೆ ಅವನು ಇನ್ನೂ ಇವಾಗ ಚಿಕ್ಕ ಮಗು ಅಲ್ವಾ, ಅವನಿಗೆ ಯಾವ ಥರ ಇದನ್ನು ಆಟಾಡಿಸ್ಬೇಕು ಅಂತ ಅವನಿಗೆ ಗೊತ್ತಿಲ್ಲ. ಅದಕ್ಕೋಸ್ಕರ ನಾನು ಎತ್ತಿಟ್ಟಿದ್ದೀನಿ. ಅವನಿಗೆ ಸ್ವಲ್ಪ ದೊಡ್ಡವನಾದ್ಮೇಲೆ ಅವ್ನಿಗೆ ಗೊತ್ತಾಗುತ್ತಲ್ವ, ಆವಾಗ ಕೊಡೋಣ ಅಂತ. ಇದಷ್ಟು ಯೂಸ್ ಮಾಡಲ್ಲ, ಸುಮ್ಮನೆ ಇಟ್ಕೊಂಡಿದ್ದೀನಿ ಅಷ್ಟೇ. ಮತ್ತು ಇಲ್ಲೊಂದು ಅಯನ್ ಬಾಕ್ಸ್ ಇಟ್ಕೊಂಡಿದ್ದೀನಿ. ಡೈಲಿ ಅಯನ್ ಮಾಡೋದಕ್ಕೆ ಅಯನ್ ಬಾಕ್ಸ್ ಇಲ್ಲೊಂದು ಇಟ್ಕೊಂಡಿದ್ದೀನಿ ನಾನು. ಮತ್ತು ಇದೇನಪ್ಪ ಇದು ಇಟ್ಕೊಂಡಿದ್ದೀನಿ ಅಂದರೆ, ಇದು ನೋಡಿದ್ರೆ ನಿಮಗೆ ನಗು ಬರುತ್ತೇನೋ ಗೊತ್ತಿಲ್ಲ. ಇದ್ರಲ್ಲಿ ಬರೀ ನನ್ನ ಕೂದಲನ್ನ ತುಂಬಿಸಿಟ್ಕೊಂಡಿದ್ದೀನಿ. ನೋಡೋಣ ಎಷ್ಟು ಕೂದಲು. ನನಗೆ ಫಸ್ಟೆಲ್ಲ ಕೂದಲೇನು ಉದುರ್ತಾ ಇರಲಿಲ್ಲ. ಇವಾಗ ಮಗು ಆದಮೇಲೆ ಸ್ವಲ್ಪ ಸ್ಟಾರ್ಟ್ ಆಗಿದೆ. ಅದಕ್ಕೋಸ್ಕರ ಇದ್ರ ತುಂಬ ತುಂಬಿಸೋಣ ಅಂತ ಇಟ್ಕೊಂಡಿದ್ದೀನಿ ನಾನು. ಬರೀ ಕೂದಲೇ ಇದೆ ಇದರಲ್ಲಿ, ಬೇರೆ ಏನು ಇಟ್ಕೊಂಡಿಲ್ಲ ನಾನು. ಅದಕ್ಕೋಸ್ಕರ ಇಲ್ಲಿ ಇಟ್ಕೊಂಡಿದ್ದೀನಿ. ಮತ್ತು ಇಲ್ಲಿ ಅಯನ್ ಮಾಡೋದಕ್ಕೆ ನೀರು ಇಟ್ಕೊಂಡಿದ್ದೀನಿ. ಇಲ್ಲಿ ಸ್ಪ್ರೇ ಮಾಡಿಬಿಟ್ಟು ಅಯನ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಡೈಲಿ ಅಯನ್ ಮಾಡ್ಕೊತೀವಲ್ವ, ಅದಕ್ಕೋಸ್ಕರ ಇದೊಂದು ಇಟ್ಕೊಂಡಿದ್ದೀನಿ. ಈ ಬಾಚಣಿಗೆ ನನಗೆ ತುಂಬ ಇಷ್ಟ. ಯಾಕಂದರೆ ನನ್ನ ತಲೆಯಲ್ಲಿ ಎಷ್ಟೇ ಕೂದಲಿದ್ರು, ಚಿಕ್ಕ ಇದ್ರೂ ಈಸಿಯಾಗಿ ಬಿಡಿಸ್ಬಿಡ್ಬೋದು ಈ ಬಾಚಣಿಗೆಯಲ್ಲಿ. ಅದಕ್ಕೋಸ್ಕರ ನನಗೆ. ಮತ್ತು ಇನ್ನೊಂದು, ಈ ಬಾಚಣಿಗೆ ಇದನ್ನೆಲ್ಲ ಬಾಚಿದ್ರೆ ತುಂಬ ನೋವು ಸಹ ಆಗುತ್ತೆ. ಚಿಕ್ಕಲ್ಲಿ ತುಂಬ ಕೂದಲು ಬರುತ್ತೆ, ಇದರಲ್ಲಿ ಕೂದಲು ಅಷ್ಟೊಂದು ಬರಲ್ಲ, ನೋವು ಆಗಲ್ಲ ಚಿಕ್ಕಿರೋ ಟೈಮಲ್ಲಿ. ಅದಕ್ಕೋಸ್ಕರ ನನಗೆ ಈ ಬಾಚಣಿಗೆ ತುಂಬ ಇಷ್ಟ. ಇದರಲ್ಲಿ ನಾನು ನಮ್ಮ ಅತ್ತೆ ಇಬ್ಬರು ಯೂಸ್ ಮಾಡ್ತೀವಿ ಬಾಚಣಿಗೆ. ನೋಡಿ ಎಷ್ಟೊಂದಿದೆ, ಆದರೆ ನಾನು ಯೂಸ್ ಮಾಡೋದು ಇದೊಂದೇ ಬಾಚಣಿಗೆ. ಅದಕ್ಕೋಸ್ಕರ ಇಟ್ಕೊಂಡಿದ್ದೀನಿ. ಮತ್ತು ಇದರಲ್ಲಿ ಫುಲ್ ಪೆನ್ನು, ಇದು ಮಸಾಜ್ ಮಾಡ್ಕೊಳ್ಳೋದು, ಹೆಡ್ ಮಸಾಜ್ ಮಾಡ್ಕೊಳ್ಳೋದು, ಇದೊಂದು ಇಟ್ಕೊಂಡಿದ್ದೀನಿ. ಇದರಲ್ಲಿ ಫುಲ್ಲು ಪೆನ್ಸ್ ಎಲ್ಲ ಇಟ್ಕೊಂಡಿದ್ದೀನಿ. ಏನಾದರೂ ಎಮರ್ಜೆನ್ಸಿಗೆ ಪೆನ್ ಬೇಕಂದರೆ ನಾವು ಆಚೆ ಎಲ್ಲಿ ಹೋಗಿ ಹುಡ್ಕೊಳ್ಳೋದು ಅಂದ್ಬಿಟ್ಟು ನಾನು ಇಲ್ಲೇ ಸ್ವಲ್ಪ ಪೆನ್ಸ್ ಎಲ್ಲ ಇಲ್ಲಿ ಇಟ್ಕೊಂಡಿದ್ದೀನಿ, ಬೇಕಾಗುತ್ತೆ ಅಂತ. ಮತ್ತು ಇದೊಂದು ಸ್ಮೈಲಿ. ಇವಾಗ ನಮ್ಗೆ ಎಷ್ಟೇ ನೋವು ಇದ್ದರೂ ಬೇಜಾರಿದ್ರೂ ನಾವು ಸ್ಮೈಲ್ ಮಾಡ್ಕೊಂಡಿದ್ರೆ ಅದು ತುಂಬ ಚೆನ್ನಾಗಿರುತ್ತಲ್ವ. ಇದೊಂದು ಡೆಕೋರೇಟಿವ್ ಆಗೂ ಇರಲಿ, ನೋಡೋದಕ್ಕೂ ಚೆನ್ನಾಗಿರಲಿ.
ಇದು ನೋಡಿದಾಗೆಲ್ಲ ನಾನು ನಗಬೇಕು ಅನಿಸ್ಬೇಕು, ಅದಕ್ಕೋಸ್ಕರ ನಾನು ಇಲ್ಲೊಂದು ಸ್ಮೈಲಿನ ಒಂದು ಇಟ್ಕೊಂಡಿದ್ದೀನಿ. ಮತ್ತು ಈ ಟೋನರು ನಂದಲ್ಲ, ನನ್ನ ಹಸ್ಬೆಂಡ್ ಈ ಟೋನರ್ ಒಂದು ಇಟ್ಕೊಂಡಿದ್ದಾರೆ ಅವರು. ಮತ್ತು ಇದು ಗ್ಲಾಸ್ ಅಂದರೆ ಸ್ಪೆಕ್ಸ್ದು ಲೆನ್ಸ್ ಇರುತ್ತಲ್ವ, ಅದನ್ನು ಕ್ಲೀನ್ ಮಾಡೋದಿದು ಮತ್ತೆ ಅದು ಇಟ್ಕೊಂಡಿದ್ದಾರೆ. ನೋಡಿ ಎಷ್ಟು ಚೆನ್ನಾಗಿರೋ ಡೆಕೋರೇಟಿವ್ ಆಗಿರುತ್ತೆ, ಅದಕ್ಕೋಸ್ಕರ ನಾನು ಇಲ್ಲಿ ಇಟ್ಕೊಂಡಿದ್ದೀನಿ. ಮತ್ತು ಇಯರ್ ಬಡ್ಸ್ ಇಟ್ಕೊಂಡಿದ್ದೀನಿ, ಬೇಕಾಗುತ್ತಲ್ವ ಅದಕ್ಕೆ. ಮತ್ತು ಇದು ಕಾಟನ್ನು ಬೇಕಲ್ವ ಇವಾಗ, ಅದಕ್ಕೋಸ್ಕರ ನಾನು ಕಾಟನ್ ಇಟ್ಕೊಂಡಿದ್ದೀನಿ. ಮತ್ತು ಅದೊಂದು ಹಳೆ ಫೋನ್ ಇಟ್ಟಿದ್ದಾರೆ. ಇಲ್ಲಿ ಬಳೆ ಇದೆ, ಬಳೆನ ಅಷ್ಟು ಯೂಸ್ ಮಾಡಲ್ಲ ನಾವು, ಇದನ್ನು ತುಂಬ ಯೂಸ್ ಮಾಡ್ತೀವಿ ಇದೆರಡು, ಅದಕ್ಕೋಸ್ಕರ ಇಲ್ಲಿ ಇಟ್ಕೊಂಡಿದ್ದೀವಿ. ಇದು ಬಾಲ್ ಪಿನ್ಸ್. ಇದು ನಾನು ಫಸ್ಟು ಬಟ್ಟೆ ಸ್ಟಿಚ್ ಮಾಡ್ತಾ ಇದ್ದೆ, ಆವಾಗ ನನಗೆ ತುಂಬ ಯೂಸ್ ಆಗ್ತಾ ಇತ್ತು ಇದು. ಇವಾಗ ಅಷ್ಟು ಯೂಸ್ ಮಾಡಲ್ಲ, ಮುಂದಿನ ದಿನಗಳಲ್ಲಿ ನೋಡೋಣ. ಆದ್ರೂ ನನಗೆ ಮಾತ್ರ ನಾನು ಹೊಲ್ಕೊತೀನಿ, ಬೇರೆ ಯಾರಿಗೂ ನಾನು ಹೊಲ್ಕೊಡಲ್ಲ. ಯಾಕಂದರೆ ನನ್ನ ಆರೋಗ್ಯನ ನಾನೇ ಇದು ಮಾಡ್ಕೊತೀನಲ್ವ, ಹಾಳು ಮಾಡ್ಕೊತೀನಲ್ವ. ಸಿ ಸೆಕ್ಷನ್ ಬೇರೆ ಆಗಿದೆ ಅಲ್ವಾ, ಸಿ ಸೆಕ್ಷನ್ ಆದವ್ರಿಗೆ ತುಂಬ ಕಷ್ಟ ಆಗುತ್ತೆ ಬಟ್ಟೆ ಮಿಷಿನ್ ಮೇಲೆ ಬಟ್ಟೆ ಕುತ್ಕೊಂಡು ಹೊಲಿಯೋದಕ್ಕೆ. ಅದಕ್ಕೋಸ್ಕರ ನಾನು ಹೊಲಿಯಲ್ಲ, ಸುಮ್ಮನೆ ಇಟ್ಕೊಂಡಿದ್ದೀನಿ, ಯೂಸ್ ಮಾಡಲ್ಲ ನಾನು. ಮತ್ತು ಇದು ಸ್ಯಾರಿ ಪಿನ್ಸ್ ಇಷ್ಟೊಂದಿದೆ. ಅಂದರೆ ಇವಾಗ ಎಲ್ಲಂದರೆ ಅಲ್ಲಿ ಇಟ್ಟರೆ ನನಗೆ ಅರ್ಜೆಂಟಾಗಿ ಬೇಕಾಗುತ್ತೆ. ಇವಾಗ ಎಲ್ಲಾದರೂ ಹೋಗ್ಬೇಕಂದ್ರೆ ಸ್ಯಾರಿ ಉಟ್ಕೊತೀವಲ್ವ, ಅರ್ಜೆಂಟಾಗಿ ಬೇಕಾದರೆ ಸಿಗಲ್ಲ, ಅದಕ್ಕೋಸ್ಕರ ಈ ಬಾಕ್ಸಲ್ಲಿ ಹಾಕಿ ಇಟ್ಟಿದ್ದೀನಿ ನಾನು. ಮತ್ತು ಇದೆಲ್ಲ ಕೀ ಪಂಚ್. ಮತ್ತು ಮಕ್ಕಳಿರ್ತಾರಲ್ವ, ಅವ್ರಿಗೆ ಒಂದೊಂದು ಕೊಡೋದಕ್ಕೆ ಅವ್ರು ಇಟ್ಕೊಂಡಿದ್ದಾರೆ. ಸ್ಕೂಲ್ಗೆ ಹೋಗ್ತಾರಲ್ವ, ಅವಾಗ ಕೊಡೋದಕ್ಕೆ ಇಟ್ಕೊಂಡಿದ್ದಾರೆ. ಈ ಶೆಲ್ಫಲ್ಲೆಲ್ಲ ಆಯಿತು. ಮತ್ತು ಈ ಡ್ರಾಲಿ ಇದರಲ್ಲಿ ಬರೀ ಫೋನ್ ಪೌಚು, 2 ಫೋನ್ ಪೌಚುಗಳು ಇಟ್ಕೊಂಡಿದ್ದೀವಿ. 1 ಫೋನ್ ಇದೆ ನೋಡಿ, ಇಲ್ಲೂ ಬಾಳೆಗಳು, ಮತ್ತು ಇದು ರಿಬ್ಬನ್ ಕೂದಲಿಗೆ ಹಾಕೊಳ್ಳೋದಕ್ಕೆ ರಬ್ಬರ್ ಬ್ಯಾಂಡು, ಮತ್ತು ಬಳೆ ಎಲ್ಲ ಇದೆ. ಇಲ್ಲಿ ತುಂಬ ಯೂಸ್ ಮಾಡದೇ ಇರೋದು ಇಲ್ಲಿ ಇಟ್ಬಿಟ್ಟಿದ್ದೀವಿ. ಇದು ಏನಪ್ಪ ಅಂದರೆ ಮಿಷಿನ್ ಬರ್ತಾಯಿತ್ತು, ಇದ್ರದ್ದೊಂದು ಪ್ಲಗ್ ಪಾಯಿಂಟ್ಗೆ ಅಟ್ಯಾಚ್ ಮಾಡಿಬಿಟ್ಟು ಇದರಲ್ಲಿರೋದು ಸ್ವಲ್ಪ ಅದಕ್ಕೆ ಹಾಕಿದಾಗ ರೂಮೆಲ್ಲ ಗಮ್ ಅಂತ ಇರುತ್ತೆ, ಅದಕ್ಕೋಸ್ಕರ ಇದೊಂದು ಇಟ್ಕೊಂಡಿದ್ದೀವಿ. ಆ ಮಿಷಿನ್ ಹಾಳಾಗ್ಬಿಟ್ಟಿದೆ, ಅದಕ್ಕೋಸ್ಕರ ಸುಮ್ಮನೆ ಯೂಸ್ ಮಾಡಲ್ಲ, ಸುಮ್ಮನೆ ಇಟ್ಕೊಂಡಿದ್ದೀವಿ. ಆ ಮಿಷಿನ್ ತುಂಬ ಚೆನ್ನಾಗಿತ್ತು, ರೂಮೆಲ್ಲ ಗಮ್ ಅಂತ ಸ್ಮೆಲ್ ಬರ್ತಾಯಿತ್ತು. ಇಲ್ಲಿ ನೋಡಿ ವ್ಯಾಸ್ಲೀನು, ಮತ್ತು ಇದೇನಿದು ಅಯೋಡೆಕ್ಸ್, 2 ಅಯೋಡೆಕ್ಸ್ ಇಟ್ಕೊಂಡಿದ್ದೀವಿ. ಇದು ಕಾಟನ್ನು ಎಲ್ಲ ಇಟ್ಕೊಂಡಿದ್ದೀವಿ. ಇದು ನನ್ನ ಬ್ರೆಸ್ಟ್ ಮಿಲ್ಕ್ ಪಂಪ್ ಮಾಡೋದು, ಫಸ್ಟ್ ಯೂಸ್ ಮಾಡ್ಕೊತಾ ಇದ್ದೆ, ಇವಾಗ ಅಷ್ಟು ಯೂಸ್ ಮಾಡಲ್ಲ ನಾನು. ಇದೆಲ್ಲ ಸ್ಟಿಕ್ಕರ್ ಪ್ಯಾಕ್ಸ್, ಇದು ನಮ್ಮ ಮಾವ ಕೊಟ್ಟಿರೋದಂತೆ ನಮ್ಮ ಅತ್ತೆಗೆ ಗಿಫ್ಟು, ಅದಿಲ್ಲಿದೆ. ನಿಮಗೆ ಇದು ಫುಲ್ಲು ಒಳಗಡೆ ಏನಿದೆ ಅಂತ ಡೀಟೇಲಾಗಿ ಬೇಕು ಅಂದರೆ ನನಗೆ ಕಮೆಂಟ್ ಮಾಡ್ತೀನಿ ಇನ್ನೊಂದು ವಿಡಿಯೋಲಿ. ಮತ್ತು ನಾನು ಮೇಕಪ್ ಮಾಡೋ ಬಾಕ್ಸಲ್ಲಿ ಫುಲ್ಲು ಏನೇನಿದೆ ಅಂತ ನಾನು ತೋರಿಸ್ತೀನಿ. ನೆಕ್ಸ್ಟ್ ಮುಂದೆ ಬರೋ ವಿಡಿಯೋಲಿ ನಾನು ತೋರಿಸ್ತೀನಿ ಅದೆಲ್ಲ. ನಾನು ಸುಮ್ಮನೆ ಮೇಲೆ ತೋರಿಸ್ತೀನಿ ಏನೇನಿದೆ, ಏನೇನು ಇಟ್ಕೊಂಡಿದ್ದೀನಿ ಅಂತ. ಇದೊಂದು ಗ್ಯಾಸ್ಟ್ರಿಕ್ಗೆ ಒಂದು ಇಟ್ಕೊಂಡಿದ್ದೀನಿ, ಮತ್ತು ಡೈರೀಸ್ ಒಂದಷ್ಟಿದೆ. ಮತ್ತು ಇಲ್ಲಿ ನನ್ನ ಮಗುಗೆ ಯೂಸ್ ಮಾಡೋ ಸಿರಪ್, ಇದೆಲ್ಲ ಬರೀ ಸಿರಪ್ಪೇ ಇದೆ. ಈ ಬಾಕ್ಸಲ್ಲೆಲ್ಲ ಸಿರಪ್ ಯೂಸ್ ಮಾಡೋದು, ಇದು ಜ್ವರ ಬಂದಾಗ, ಕೆಮ್ಮು, ಮತ್ತು ವಿಟಮಿನ್ ಡಿ ಸಿರಪ್ಪು ಹಾಕ್ಬೇಕಲ್ವ ಮಗುಗೆ. ನನ್ನ ಮಗುಗೆ ವಿಟಮಿನ್ ಡಿ ಸಿರಪ್ ಹಾಕಿದ್ರೆ ವಾಂತಿ ಹಾಕ್ತೀನಿ, ಆದರೂ ಟ್ರೈ ಮಾಡಿ ಇಟ್ಕೊಂಡಿದ್ದೀನಿ ಎಲ್ಲ ನಾನು. ಈ ಬಾಕ್ಸ್ ಫುಲ್ಲು ನನ್ನ ಮಗುದು ಸಿರಪ್ಪೇ. ಇದರಲ್ಲಿ ಏನಿದೆ ನನಗೂ ಗೊತ್ತಿಲ್ಲ, ನಮ್ಮ ಅತ್ತೆ ಇಟ್ಟಿರೋದು ಏನಿದೆ ಇದರಲ್ಲೂ ಬಳೆಗಳೇ ಇದೆ. ಇದೊಂದಷ್ಟು ಅಂದರೆ ಅದಿನ್ನೂ ಜೋಡಿಸಿಲ್ಲ, ಜೋಡಿಸ್ಕೋಬೇಕು ಅದನ್ನೆಲ್ಲನೂ. ಇದು ಏನೂ ಇಲ್ಲ, ಖಾಲಿ ಪೌಚು. ಇದೊಂದು ನೆವೆಗೆ ಇದು ಮಾಡ್ಕೊತಾರಲ್ಲ ಇದು ಖಾಲಿ ಪೌಚು. ಈ ಡ್ರಾಲ್ ಇಷ್ಟಿದೆ. ಮತ್ತು ಈ ಡ್ರಾಲ್ ಏನಿದೆ ಅಂದರೆ ಟ್ಯಾಬ್ಲೆಟ್ಸ್, ಎಮರ್ಜೆನ್ಸಿ ಟ್ಯಾಬ್ಲೆಟ್ಸ್. ಇವಾಗ ತಲೆನೋವು ಮತ್ತು ಜ್ವರ ಏನಾದರೂ ಬಂದರೆ ಈ ಟ್ಯಾಬ್ಲೆಟ್ಸು ಮತ್ತು ಸಿರಪ್ಪು, ಪಲ್ಸ್ ಚೆಕ್ ಮಾಡೋದು ಅದೆಲ್ಲ ಇಟ್ಕೊಂಡಿದ್ದೀವಿ. ಒಂಥರ ಟ್ಯಾಬ್ಲೆಟ್ಸು ಅದು ಇದರಲ್ಲಿ ಹೋಗ್ತಿದ್ರು. ಈ ಡ್ರಾಲ್ ಬರೀ ಮೆಡಿಕಲ್ ಏನೇನು ಬೇಕೋ ಅದು ಮಾತ್ರ ಇಟ್ಕೊಂಡಿದ್ದೀವಿ ಇದರಲ್ಲಿ. ಇದೂ ಅಷ್ಟೇ ಟ್ಯಾಬ್ಲೆಟ್ಸು. ಇದು ಕೆಳಗಡೆ ಡ್ರಾ ಓಪನ್ ಮಾಡೋಕ್ಕೆ ಓಪನ್ ಆಯಿತು ನೋಡಿ. ಇದು
ನೋಡಿ ಇದು ನನ್ನ ಹಸ್ಬೆಂಡು, ಇದು ನಮ್ಮ ಭಾವ, ನಮ್ಮ ಹಸ್ಬೆಂಡ್ ಅವ್ರ ಅಣ್ಣ. ತುಂಬ ಇದೆ ಆ ಫೋಟೋಸು. ಇದು ನನ್ನ ಹಸ್ಬೆಂಡು, ಇದು ನಮ್ಮ ಹಸ್ಬೆಂಡ್ ಅವ್ರ ಅಣ್ಣ, ನಮ್ಮ ಭಾವ ಇವರು. ಮತ್ತು ಇದೆಲ್ಲ ನಾನು ಇಟ್ಕೊಂಡಿದ್ದೀನಿ ಇದೆಲ್ಲ ದಾರ ಮತ್ತು ಕುಚ್ಚಾಕ್ತೀನಿ ನಾನು. ಕುಚ್ಚಾಕೋ ದಾರಗಳೆಲ್ಲ ಇಲ್ಲಿ ಇಟ್ಕೊಂಡಿದ್ದೀನಿ ನೋಡಿ, ಇಲ್ಲೆಲ್ಲ ಇಟ್ಕೊಂಡಿದ್ದೀನಿ ಕುಚ್ಚಾಕೋ ದಾರಗಳೆಲ್ಲ ನಾನು. ಮತ್ತು ಇದರಲ್ಲಿ ಏನಿದೆ, ಇದರಲ್ಲಿ ಕರೆಂಟ್ ಬಿಲ್ಸು ಏನೇನೋ ಬಿಲ್ಸ್ ಇಟ್ಟಿದ್ದಾರೆ. ಮತ್ತು ಇದೊಂದು ಹ್ಯಾಂಡ್ ಕರ್ಚೀಫ್ ಇಷ್ಟು ಇಟ್ಕೊಂಡಿದ್ದಾರೆ. ನೋಡಿದ್ರಲ್ವಾ ನನ್ನ ಡ್ರೆಸ್ಸಿಂಗ್ ಟೇಬಲ್ನ ನಾನು ಯಾವ ಥರ ಅರೇಂಜ್ ಮಾಡ್ಕೊಂಡಿದ್ದೀನಿ, ಎಲ್ಲೆಲ್ಲಿ ಇಟ್ಕೊಂಡಿದ್ದೀನಿ. ನನಗೆ ಎಮರ್ಜೆನ್ಸಿಗೆ ಯಾವ್ದು ಬೇಕು ಅದನ್ನು ನಾನು ಆಚೆ ಇಟ್ಕೊಂಡು, ಯಾವ್ದು ಬೇಕು ನಾನು ಆಚೆ ಇಟ್ಕೊಂಡು ಯಾವ ಥರ ನನ್ನ ಡ್ರೆಸ್ಸಿಂಗ್ ಟೇಬಲ್ ನಾನು ಅರೇಂಜ್ ಮಾಡ್ಕೊಂಡಿದ್ದೀನಿ ಅಂತ ನೋಡಿದ್ರಲ್ವಾ. ಇನ್ನೂ ಈ ಥರ ವೀಡಿಯೋಸ್ ನಿಮಗೆ ಬೇಕಿದ್ದರೆ ಪ್ಲೀಸ್ ನನ್ನ ಚಾನಲ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಮತ್ತು ಮರಿದಿರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ನೆಕ್ಸ್ಟ್ ವೀಡಿಯೋಲ್ಲಿ ಸಿಗೋಣ. ಬಾಯ್.